ತನಿಖೆಗೊಳಗಾಗಿಲ್ಲ, ಅದು ರಿಸಲ್ಟ್ ಕೊಡ್ಬೇಕು. ತನಿಖೆ ವರದಿ ಏನು ಕಣ್ಣು ಮುಂದದ, ಅದು ನಡೆದಂಥದ್ದು ಅದ, ಸಾಕ್ಷಿ ಅದ. ಒಬ್ಬ ಮಿನಿಸ್ಟ್ರಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಬಾಯಿಗೆ ಬಂದಂತೆ ಮಾತಾಡುವಂಥದ್ದು, ಅದು ದೇಶದ ರಕ್ಷಕಿ, ದೇಶ ಸಲ ಹೋರಾಟ ಮಾಡುವಂಥ ಜೀವಗೊಳ್ಳಿಗೆ ತಯಾರಿಸಿದಂಥ ಜನರ ಬಗ್ಗೆ ಅಲ್ಪವಾಗಿ ತುಚ್ಛವಾಗಿ ಮಾತಾಡುವಂಥದ್ದು, ಭಯೋತ್ಪಾದಕರ ಸಹೋದರಿ ಅನ್ನುವಂಥ ಮಾತಾಡೋದು, ಇನ್ನೂ ಅನೇಕ ಮಾತು ಕೇಳ್ತಾ ಇದ್ವಿ ನಾವು ಇತ್ತೀಚೆಗೆ. ಸ್ವತಃ ಈ ದೇಶದ ದುಬೆ ಅನ್ನುವಂಥ ನಿಮಗೆ ಗೊತ್ತದ, ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ JI ಅವರು ಈ ದೇಶ ಒಡೆಯುವಂಥವ್ರು ಅನ್ನುವಂಥ ಮಾತು ಅಷ್ಟರ ಮಟ್ಟಿಗೆ ಮಾತಾಡಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇಂಥ ಒಂದು ಸಂಸತ್ ಶ್ರೇಷ್ಠ, ಸಂಸತ್ತಿನ ನೋಡೋದು ಯಾವುದಿಲ್ಲ, ಸಂಸತ್ತಿನ ಸಂವಿಧಾನ ಬದಲು ಮಾಡಬಹುದು ಅನ್ನುವಂಥ ವಾದಗಳನ್ನು ಇತ್ತೀಚೆಗೆ ಶುರು ಮಾಡಿಬಿಟ್ಟಿದ್ರು. ಅದರೊಳಪ ನಮ್ಮ ರಾಷ್ಟ್ರಪತಿಯವರು ಧನ್ಕಡ್ ಯಾವ ರೀತಿಯಂಥ ವಾದರಿ ಅವ್ರದ್ದು, ಯಾವ ಸಂವಿಧಾನವನ್ನು ಇಟ್ಟುಕೊಂಡು ಆಣೆಯನ್ನು ಮಾಡಿ ಸಂವಿಧಾನಕ್ಕೆ ಬಂದಿರ್ತಂತ ಹೇಳುವಂಥ ವ್ಯಕ್ತಿ ಸಂವಿಧಾನ ವಿರೋಧ. ಸಂಸತ್ತು ಸಂವಿಧಾನ ಅಲ್ಲ, ಸಂವಿಧಾನದ ಅಡಿಯಲ್ಲಿ ಸಂಸತ್ತು ಅದ. ಸಂಸತ್ತಿನ ಮೂಲ ಒಂದು ನಮ್ಮಲ್ಲಿ ಸ್ಟಾಂಚ ಅದ, ಅದರ ಮೂಲಭೂತವಾದ ಒಂದು ಶಕ್ತಿ ಅದ, ಅದಕ್ಕೆ ಧಕ್ಕೆ ಕೊಡುವಂಥದ್ದಲ್ಲ. ಸಂಸತ್ತು ದೊಡ್ಡದಲ್ಲ, ನ್ಯಾಯಾಂಗ ದೊಡ್ಡದಲ್ಲ, ಕಾರಂಗ ದೊಡ್ಡದಲ್ಲ, ಸಂವಿಧಾನದ ಅಡಿಯಲ್ಲಿ ಬರುವಂಥವೆಲ್ಲ ಇವು.